ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಈ ಒಂದು ವಿಡಿಯೋದಲ್ಲಿ ನಾವು UUCMS ಒಳಗೆ ಲಾಗಿನ್ ಯಾವ ರೀತಿ ಆಗಬೇಕು ಅನ್ನೋದನ್ನು ನೋಡೋಣ. ಪ್ರಥಮ ವರ್ಷಕ್ಕೆ BA, BCom, BSc, BBA, BCA ಯಾವುದೇ ಪದವಿ ಇರಬಹುದು, ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳು ಮತ್ತು ಯಾವುದೇ PG ತರಗತಿಗಳಿಗೆ MA, MCom, MBA ಯಾವುದೇ ರೀತಿಯ PG ಕೋರ್ಸಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಯಾವ ರೀತಿ UUCMS ಲಾಗಿನ್ ಆಗಬೇಕು, ವಿಧಾನ ಏನು ಅನ್ನೋದನ್ನು ಪೂರ್ತಿಯಾಗಿ ಡಿಟೇಲ್ಡ್ ಆಗಿ ಹೇಳಿಕೊಡ್ತೀನಿ. ಮೊದಲಿಗೆ ನಿಮ್ಗೆ UUCMS ನಂಬರ್ ಗೊತ್ತಿರಬೇಕು. ಆ UUCMS ನಂಬರ್ ಯಾವ ರೀತಿ ತಗೋಬೇಕು ಅಂದ್ರೆ ನಿಮ್ಮ ಇಮೇಲ್ ಐಡಿಗೆ ಬಂದಿರ್ತೈತಿ. ನೀವು ಆನ್ಲೈನ್ ನಿಮ್ಮ ಅಡ್ಮಿಷನ್ ಫೀ ಪೇಮೆಂಟ್ ಮಾಡಿದ ಮೇಲೆ ಅಡ್ಮಿಷನ್ ಟೈಮಿಗೆ ಯಾವ ಇಮೇಲ್ ಐಡಿ ಕೊಟ್ಟಿರ್ತೀರಿ ಅದಕ್ಕೆ ರಿಜಿಸ್ಟರ್ ನಂಬರ್ ಬಂದಿರ್ತೈತಿ. ಒಂದು ವೇಳೆ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂತಂದ್ರೆ ನಿಮ್ಮ ಕಾಲೇಜ್ ಒಳಗೆ ಕೇಳಿದ್ರೆ ನಿಮ್ದು UUCMS ನಂಬರನ್ನು ಅವರು ಹೇಳ್ತಾರೆ. ಅದು ನಿಮ್ದು ಯೂಸರ್ ಐಡಿ ಆಗಿರ್ತೈತಿ. USN ನಂಬರ್ ಅಂದ್ರು ಅದ, UUCMS ನಂಬರ್ ಅಂದ್ರೆ ಅದ, ರಿಜಿಸ್ಟರ್ ನಂಬರ್ ಅಂದ್ರೆ ಅದೇ ಆಗಿರ್ತೈತಿ. UUCMS ನಂಬರಿಗೆ ಒಂದು ಎಕ್ಸಾಂಪಲ್ ಅನ್ನು ಇಲ್ಲಿ ತೋರಿಸಿ ನೋಡ್ರಿ. ಒಟ್ಟು 12 ಡಿಜಿಟ್ಸ್ ನಂಬರ್ ಇದು ಆಗಿರ್ತೈತಿ. ಮೊದಲೇದ ಏನು ರಿಪ್ರೆಸೆಂಟ್ ಮಾಡ್ತೈತಿ ಅಂದ್ರೆ ಅಂಡರ್ ಗ್ರಾಜ್ಯುಯೇಟ್ ಅಂದ್ರೆ BA, BCom, BSc, B.Ed, BCA, BBA ಈ ಥರ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸ್ ಅಂತ ರಿಪ್ರೆಸೆಂಟ್ ಮಾಡುತ್ತೆ. ಎರಡನೇದು 02 ಏನು ಅಂತಂದ್ರೆ ನಿಮ್ದು ಯೂನಿವರ್ಸಿಟಿ ಕೋಡ್ ಅದು ಆಗಿರ್ತೈತಿ. 02 ಅನ್ನೋದು ಯೂನಿವರ್ಸಿಟಿ ಕೋಡ್ ಆಗೈತಿ. AP ಅಂತಿದೆ ನೋಡ್ರಿ. AP ಅನ್ನೋದೇನಪ್ಪ ಅಂದ್ರೆ ನಿಮ್ದು ಕಾಲೇಜ್ ಕೋಡ್ ಅದು, ನೀವು ಯಾವ ಕಾಲೇಜ್ ಅಡ್ಮಿಷನ್ ತೊಗೊಂಡಿರ್ತೀರಲ್ಲ ಅದನ್ನು ರಿಪ್ರೆಸೆಂಟ್ ಮಾಡುತ್ತೆ. 26 ಅನ್ನೋದು ಅಕಾಡೆಮಿಕ್ ಇಯರ್, ನೀವು 2026ಕ್ಕೆ ಅಡ್ಮಿಷನ್ ತೊಗೊಂಡಿರಿ ಅಂದ್ರೆ ಅದರ ಅರ್ಥ ಏನು 26. C ಅನ್ನೋದೇನು ಅಂದ್ರೆ ಕೋರ್ಸ್ ಕೋಡ್. C ಅಂದ್ರೆ ಕಾಮರ್ಸು ಅಂತ ಅರ್ಥ. A ಅಂತಿತ್ತಂದ್ರೆ ಆರ್ಟ್ಸು ಅಂತ ಅರ್ಥ. S ಇದ್ರೆ ಸೈನ್ಸ್ ಬೇಸ್ಡ್ ಕೋರ್ಸ್ಗಳು ಅಂತ ಅರ್ಥ. E ಅಂತಿರತ್ತ ಅದೇನಾಗತ್ತೆ ಎಜುಕೇಶನ್, B.Ed ಅಂತ ಅರ್ಥ. ಅದಾದ್ಮೇಲೆ ಇರುವಂತಹ ಲಾಸ್ಟ್ 4 ಡಿಜಿಟ್ಸ್ಗಳು ಏನು ಅಂದ್ರೆ ಸೀರಿಯಲ್ ನಂಬರ್ಗಳು. ನೀವು ಅಡ್ಮಿಷನ್ ತಗೊಂಡಿದ್ದ ಆಧಾರದ ಮೇಲೆ ನಿಮ್ದು ರಿಜಿಸ್ಟರ್ ನಂಬರ್ದು 4 ಡಿಜಿಟ್ಸ್ ಸೀರಿಯಲ್ ನಂಬರ್ಗಳವ ಆಗಿರ್ತಾವೆ. UUCMS ಲಾಗಿನ್ ಹೆಂಗೆ ಆಗಬೇಕು ಅನ್ನೋದನ್ನು ಈಗ ಹೇಳ್ತೀನಿ. ನೀವು ಮೊದಲ ಸರ್ಚ್ ಇಂಜಿನ್ ಒಳಗೆ ಏನು ಸರ್ಚ್ ಹೊಡಿಬೇಕು ಅಂತಂದ್ರೆ UUCMS ಲಾಗಿನ್ ಅಂತ ಸರ್ಚ್ ಮಾಡ್ರಿ. ಇದರಲ್ಲಿರುವಂಥ ಒಂದೇ ಸೈಟ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯ ಒಂದು ಟ್ಯಾಬ್ ತೋರಿಸುತ್ತೆ. ಇಲ್ಲಿ ಸ್ಟೂಡೆಂಟು ಅಂತ ತಗೊಂಡು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ರಿ. ಯೂಸರ್ ನೇಮ್ ಇದ್ದಲ್ಲಿ ಪಾಸ್ವರ್ಡ್, ಇಲ್ಲಿ ಪಾಸ್ವರ್ಡ್ ಏನಾಗಿರ್ತೈತಿ ಅಂದ್ರೆ ನಿಮ್ದು ಡೇಟ್ ಆಫ್ ಬರ್ತ್ ಪಾಸ್ವರ್ಡ್ ಆಗಿರ್ತೈತಿ. ಅದನ್ನ ಯಾವ ರೀತಿ ಹಾಕಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ಡೇಟ್ ಆಫ್ ಬರ್ತ್ 1/12/2007 ಆಗಿತ್ತು ಅಂದ್ರೆ ನೀವು ಪಾಸ್ವರ್ಡ್ ಕಾಲಮ್ ಒಳಗೆ ಏನು ಎಂಟರ್ ಮಾಡಬೇಕು ಅಂದ್ರೆ 01-12-2017 ಅಂತ ಎಂಟರ್ ನೀವು ಮಾಡಬೇಕು. ಮೈನಸ್ ಸಿಂಬಲ್ ಎಂಟರ್ ಮಾಡ್ರಿ, ಅಂಡರ್ಸ್ಕೋರ್ ಎಂಟರ್ ಮಾಡಬಾರ್ದು. ಇದಾದ್ಮೇಲೆ ಎಂಟರ್ ಕ್ಯಾಪ್ಚಾ ಅಂತ ಕೇಳೈತಿ. ಅಲ್ಲಿ ಕ್ಯಾಪ್ಚಾ ನಂಬರ್ ಏನು ತೋರಿಸಿತ್ತು ಆ ಕ್ಯಾಪ್ಚಾನ ನೀವು ಎಂಟರ್ ಮಾಡ್ರಿ. ಕ್ಯಾಪ್ಚಾ ಎಂಟರ್ ಮಾಡಿದ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ರಿ. ಆಟೋಮೆಟಿಕಲಿ ನಿಮ್ದು ವೆಬ್ ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ನಿಮ್ಮ ಹೆಸರು ತೋರ್ಸಂಗಿಲ್ಲ, ಯಾಕಂದ್ರೆ ಇನ್ನೂ ಅಪ್ಡೇಟ್ ಕೇಳ್ತಾ ಇರೋದ್ರಿಂದ ಇದು ಅಪಾರ್ ಐಡಿಯನ್ನ, ಹಾಗಾಗಿ ಪೂರ್ತಿ ಸ್ಕ್ರೀನ್ ತೋರ್ಸಂಗಿಲ್ಲ. ಇದು UUCMS ಲಾಗಿನ್ ಆಗುವಂತಹ ಪ್ರೊಸೀಜರ್ ಆಗಿದೆ. ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಫೆಚ್ ಅಪಾರ್ ಐಡಿಯನ್ನು ಯಾವ ರೀತಿ ಮಾಡಬೇಕು, ಅಪಾರ್ ಐಡಿ ಅಂದ್ರೆ ಏನು, ಅಪಾರ್ ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ನಾನು ಹೇಳಿಕೊಡ್ತೀನಿ. ಮತ್ತೆ ಇನ್ನೊಂದು ಆಪ್ಷನ್ ಐತೆ ನೋಡ್ರಿ, ಅಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತೇಳಿ, ಅದು ಕೂಡ ಯಾವ ರೀತಿ ಮಾಡಬೇಕು, ಯಾವಾಗ ವ್ಯಾಲಿಡೇಟ್ ಮಾಡುವಂಥ ಪ್ರಸಂಗ ಬರುತ್ತೆ ಅನ್ನೋದನ್ನು ಕೂಡ ನಿಮ್ಮ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ಈ ಒಂದು ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಐತಿ UUCMS ರಿಲೇಟೆಡ್ ವಿಡಿಯೋಸ್ ಅಂತೇಳಿ. ಅದರೊಳಗೆ UUCMSಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡೀನಿ. ಅವುಗಳನ್ನು ಕೂಡ ನೀವು ನೋಡ್ರಿ. ಎಕ್ಸಾಮ್ ಫೀ ಆಗಿರ್ಬೋದು, ಅಟೆಂಡೆನ್ಸ್ ಆಗಿರ್ಬೋದು, ಮತ್ತು ಅದರ ಜೊತೆಗೆ ನಿಮ್ಮ ಒಂದು ಆಯಾ ಮಾರ್ಕ್ಸ್ ನೋಡೋದಾಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ಪ್ಲೇ ಲಿಸ್ಟ್ ಒಳಗೆ ಇದಾವೆ. ಅವುಗಳನ್ನು ಕೂಡ ನೋಡ್ರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆ ನೀಡಿದೆಯೋ ಅವರಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.